ಫಸ್ಟ್ ಟೈಮ್ ನಾನು ನನ್ನ ಕಾರ್ನ ಮುಡ್ತಿರೋದು. ಇದೊಂಥರ ಫೀಲಿಂಗ್ ಎಲ್ಲ ಬಾಯ್ಸ್ ಲೈಫಲ್ಲೂ ಒಂದು ಇದ್ದೇ ಇರುತ್ತೆ. ಫಸ್ಟ್ ಟೈಮ್ ನನ್ನ ಕಾರ್ನ ಆನ್ ಮಾಡಿದೆ. ಗೌತಮ್ ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ ಆ ಖುಷಿನ. 1 2 3 4 ಸಿಲಿಂಡರ್ ಗಾಡಿ. ಇಲ್ಲಿಂದ ನೋಡಿ ಹೆಂಗ್ ಕಾಣಿಸುತ್ತೆ ಕಾರು. ಲೈಟು ಇದು ಹೈ ಬಿಮ್ಮು, ಇದು ಲೋ ಬಿಮ್ಮು. ಗೈಸ್ ನಾವು ಇವಾಗ ಎಲ್ಲಿಗೆ ಹೋಗ್ತಿದೀವಿ ಅಂತಂದ್ರೆ, ನಮ್ದು ಕಾರ್ ಇದೆಯಲ್ಲ, ನಮ್ಮ ಹೊಸ ಕಾರ್ನ ಫಸ್ಟ್ ಟೈಮ್ ನಾವು ಇವತ್ತೇ ನೋಡಕ್ ಹೋಗ್ತಿರೋದು. XUV-ನ ಮೇನ್ ಚಾನಲಲ್ಲಿ ನಾನು ಡೆಲಿವರಿ ವಿಡಿಯೋನ ಹಾಕಿದ್ದೀನಿ ಇವತ್ತು. ಬಟ್ ಇದಕ್ಕಿಂತ ಒಂದು ವಾರದಕ್ಕಿಂತ ಮುಂಚೆನೆ ನಮ್ಮ ಕಾರ್ನ ನಾನು ನೋಡಿದ್ದೆ. ಎಲ್ಲಿ ಅಂತಂದ್ರೆ ಶೋರೂಮ್ ಅವರು ಫಸ್ಟ್ ನಾವು ಕಾರ್ ತಗೊಳ್ಳೋದಕ್ಕಿಂತ ಮುಂಚೆ, ಡೆಲಿವರಿಗಿಂತ ಮುಂಚೆ ಒಂದ್ಸಲ ಕಾರ್ನ ತೋರಿಸ್ತಾರೆ, ಹೇಗಿದೆ ನೀವು ಒಂದ್ಸಲ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ಅಂತ. ಅಲ್ಲಿಗೆ ಅದಕ್ಕೆ ಇವಾಗ ಅಲ್ಲಿಗೆ ಹೋಗ್ತಿರೋದು. ನೀವು ಅಷ್ಟೇ ಯಾವ್ದಾದ್ರು ಹೊಸ ಕಾರ್ ತಗೋತೀರಾ ಅಂತಂದ್ರೆ ಡೆಲಿವರಿ ಆಗೋದಕ್ಕಿಂತ ಮುಂಚೆ ಒಂದ್ಸಲ ಕಾರ್ನ ನೋಡ್ಬೋದು. ಶೋರೂಮ್ ಅವ್ರನ್ನ ಕೇಳಿ, ಅವರೇ ತೋರಿಸ್ತಾರೆ ಕರ್ಕೊ ಹೋಗ್ಬಿಟ್ಟು. ಇವಾಗ ಅಲ್ಲಿಗೇನೆ ಹೋಗ್ತಾ ಇದೀವಿ. ಶೋರೂಮ್ ಅವ್ರು ಕರ್ಕೊ ಹೋಗ್ತಾವ್ರು ನಮ್ಮನ್ನ. ಈಗ ಹೋಗ್ಬಿಟ್ಟು ನಮ್ಮ ಕಾರ್ನ ನೋಡೋಣ. ಫಸ್ಟ್ ಟೈಮು ನನ್ನ ಫಸ್ಟ್ ಕಾರ್ ಇದು. XUV-ನ ನೋಡಕ್ ಹೋಗ್ತಾ ಇದೀವಿ. ಏನೋ ಒಂಥರ ಒಂದು ಎಮೋಷನ್ ಇರುತ್ತೆ ಫಸ್ಟ್ ಕಾರು, ನಮ್ಮ ಕಾರು ಅನ್ನೋದು. ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ, ನಾನು ಖುಷಿಯಾಗಿ ಹೋಗ್ತಾ ಇದ್ದೀನಿ. ನೋಡೋಣ ಈಗ ನಮ್ಮ ಕಾರು. ಗೈಸ್ ಇದೆ ನೋಡಿ ನನ್ನ ಫಸ್ಟ್ ಕಾರು, ಹೊಸ ಕಾರು XUV 700. ಈಗ ಆಲ್ರೆಡಿ ನೀವು ಡೆಲಿವರಿ ವಿಡಿಯೋನ ನೋಡಿರ್ತೀರಾ. PDI ನೋಡಕ್ ಬಂದಿದ್ದೀವಿ. ಪ್ರೀ ಡೆಲಿವರಿ ಇನ್ಫೆಕ್ಷನ್ ಅಂದರೆ ಡೆಲಿವರಿಗಿಂತ ಮುಂಚೆ ಒಂದ್ಸಲ ಕಾರ್ನ ನೋಡ್ಬೋದು ನಾವು ಹೆಂಗೈತೆ ಅಂತ ಚೆಕ್ ಮಾಡ್ಕೊಳಕ್ಕೆ ಬಂದಿದ್ದೀವಿ. ಇವಾಗ ನಮ್ಮ ಹೊಸ ಕಾರ್ ನೋಡಿ, ಫಸ್ಟ್ ಟೈಮ್ ನಾನು ನನ್ನ ಕಾರ್ನ ಮುಡ್ತಿರೋದು. ಇದೊಂಥರ ಫೀಲಿಂಗ್ ಎಲ್ಲ ಬಾಯ್ಸ್ ಲೈಫಲ್ಲೂ ಒಂದು ಇದ್ದೇ ಇರುತ್ತೆ. ಫಸ್ಟ್ ಕಾರ್ ತೊಗೋಬೇಕು, ಮೊದಲನೇ ಕಾರ್ ಅನ್ನೋ ಎಮೋಷನ್ ಇರುತ್ತೆ. ಈಗ ನಮ್ಮ ಫಸ್ಟ್ ಕಾರ್ನ ನಾನು ಫಸ್ಟ್ ಟೈಮ್ ನೋಡ್ತೀನಿ. ನನಗಂತೂ ಒಳಗಡೆ ತುಂಬಾ ಖುಷಿ ಆಗ್ತಿದೆ. ಬನ್ನಿ ನಮ್ಮ ಕಾರ್ ನೋಡೋಣ. ನೀಟಾಗಿ ಪ್ಯಾಕ್ ಮಾಡಿಸಿಲ್ಲ, ಅದು ಹಂಗೆ ಇರೋದು ಬ್ರೋ. ಬೇಕಾದ್ರೆ 2 3 XUV ನೋಡಿ ಬ್ರೋ. ಏನು ಸರಿ ಇಲ್ಲ, ಗಾಡಿ ನೋಡಕ್ಕೆ ಕೊಡಲ್ಲ ಬ್ರೋ. ಫಸ್ಟ್ ಆಫ್ ಆಲ್ ಗೈಸ್, ನಮ್ಮ ಕಾರ್ ಒಳಗಡೆ ಫಸ್ಟ್ ಟೈಮು, ನನ್ನ ಕಾರ್ ಒಳಗಡೆ ಫಸ್ಟ್ ಟೈಮ್ ಇವಾಗ ಹತ್ಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡೋಣ. ಬನ್ನಿ ತಗೊಳ ಮುಂಚಿ ಬಲಗಾಲ ಇಟ್ಬಿಟ್ಟು ದೇವ್ರನ್ನ ನೆನ್ಸ್ಕೊಂಡು ಹತ್ತೋಣ. ಗೈಸ್ ಬಾ ಮುಂಚಿ, ಒಳಗೆ ಬಾ ಮುಂಚಿ. ಗೈಸ್ ನನ್ನ ಫಸ್ಟ್ ಕಾರ್ ಇದು. ಹೆವಿ ಖುಷಿ ಆಗ್ತೈತೆ. ಡೆಲಿವರಿಗಿಂತ ಮುಂಚೆ ನೋಡ್ತಿರೋದು. ಬಟ್ ಇವಾಗ ಓಡ್ಸಂಗಿಲ್ವಂತೆ, ಓಡ್ಸಂಗೆಲ್ಲ ಇಲ್ಲ, ಬರೀ ಕಾರ್ ಮಾತ್ರ ನೋಡ್ಬೋದು ಅಷ್ಟೇ. ಏನೋ ಒಂಥರ ಖುಷಿ ಇದೆ ಗೈಸ್ ಮನ್ಸೊಳಗಡೆ. ಫಸ್ಟ್ ಕಾರ್ ಅಲ್ವಾ. ಬರಗೋತಮ್ಮ ಕೂತ್ಕೊಳ್ಳೋ. ಕ್ರೇಜಿ ಫೀಲಿಂಗ್ ಗೈಸ್ ಇದು. ಎಲ್ಲ ಬಾಯ್ಸ್ ಲೈಫಲ್ಲೂ ಇದೊಂದು ಫೀಲಿಂಗ್ ಇರುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿ ನಾನು ಒಂದು ಬೈಕ್ ತೊಗೊಳಕ್ಕೇ ಹೆವಿ ಯೋಚನೆ ಮಾಡ್ತಿದ್ದೆ, ಒಂದು ಬೈಕ್ ತೊಗೋಬೇಕು ಅಂತ. ನಾನು ಫಸ್ಟ್ ಎಕ್ಸ್ಪಲ್ಸ್ ತೊಗೊಂಡಾಗ ಏನೋ ಒಂದು ಖುಷಿ, ಫಸ್ಟು ಬೈಕ್ ತೊಗೊಂಡೆ ಅಂತ. ಇವಾಗ ಫಸ್ಟು ಕಾರ್ ತೊಗೋತಿದ್ದೀನಿ. ನನ್ನ ಫಸ್ಟ್ ಬೈಕು ವೈಟ್ ಕಲರು, ನನ್ನ ಕಾರು ಕೂಡ ವೈಟ್ ಕಲರು, ನನ್ನ ಐಫೋನ್ ಕೂಡ ವೈಟ್ ಕಲರು, ನಾನು ಕೂಡ ವೈಟ್ ಕಲರು. ಮಚ್ಚಿ ಬ್ರೌನಿ ನೀನು. ಹೆಂಗಾಯ್ತು ಮಚ್ಚಿ ನಮ್ಮ ಹೊಸ ಕಾರು? ಸೂಪರ್. ಕೊಡಿ ಕೊಡಿ ಬ್ರೋ. ನೋಡಿ, ಕೀ ಇಲ್ಲಿದೆ, 2 ಕೀ ಇದೆ. ಗೌತಮ್ಗೆ 1 ಕೀ, ನನಗೊಂದು ಕೀ. ಬಟನ್ ಪ್ರೆಸ್ ಮಾಡಿ ಆನ್ ಮಾಡ್ಕೋಬೋದಾ? ಫಸ್ಟ್ ಟೈಮ್ ನನ್ನ ಕಾರ್ನ ಆನ್ ಮಾಡಿದೆ. ಆಫ್ ಮಾಡ್ಬಿಡು ಮಚ್ಚ ಅದನ್ನ. ಫಸ್ಟ್ ಟೈಮು ನನ್ನ ಕಾರ್ನ ಆನ್ ಮಾಡಿದ್ದೀನಿ ಗೈಸ್. ಒಂದು ಪ್ರೆಸ್ ಮಚ್ಚಿ ಅಷ್ಟೇ, ಒಂದು ಪ್ರೆಸ್ಸಲ್ಲೇ ಆಗುತ್ತೆ. ಏನು ಅನಿಸ್ತಾ ಇದೆ ಗೌತಮ್? ನನ್ನ ಕಾರ್ ಅಷ್ಟೇ ಖುಷಿ ಆಯ್ತೈತೆ ಮಚ್ಚಿ. ಇದು ಚೆನ್ನಾಗಿದೆ, ಹೊಸ. ನಮ್ಮದೇ ಕಾರು ಮಚ್ಚಿ, ಇಬ್ಬರದು ಕಾರು. ಇರಿ ಗೈಸ್, ಫುಲ್ ಸನ್ ರೂಫ್ ಓಪನ್ ಮಾಡೋಣ. ಗೈಸ್ ಏನೋ ಒಂಥರ ಫೀಲಿಂಗ್ ಮಾತ್ರ ಹೆವಿ ಐತೆ. ನಮ್ಮ ಕಾರಲ್ಲಿ ನೋಡಿ 6 ಗೇರ್ ಇದೆ, ಮಚ್ಚಿ ಡಿಸ್ಪ್ಲೇ ಇದೆ. ಮಚ್ಚಿ ಇಲ್ಲಿ ಬೇಕಾದ್ರೆ ನಾವು ಮಚ್ಚಿ ನೋಡು ರಿವರ್ಸು, ಕ್ಲಚ್ ಹಿಡ್ಕೊಂಡು ಹಾಕ್ಬೇಕು ಕಣೋ. ಏನಿಲ್ಲ, ಸ್ಟಾರ್ಟ್ ಮಾಡಿಲ್ಲ ಗೈಸ್. ಇದೇನು ಗೊತ್ತಾ, ಇಲ್ಲಿ ಒಂದು ಪೆನ್ ಡ್ರೈವ್ ಮಚ್ಚಿ ಇದನ್ನೆಲ್ಲ ಆಮೇಲೆ ಮಾಡೋಣ. ಈಗ ಆಲ್ರೆಡಿ ಡೆಲಿವರ್ ಆಗಿರುತ್ತೆ. ಇದು 1 ವಾರಕ್ಕೆ, ಈ ವಿಡಿಯೋನ ನಾವು 1 ವಾರಕ್ಕಿಂತ ಮುಂಚೆ ಮಾಡ್ತಿರೋದು. ಡೆಲಿವರಿ ಈಸ್ಕೊಳ್ಳೋದಕ್ಕಿಂತ ಮುಂಚೆ 1 ವಾರಕ್ಕೆ ಮುಂಚೆನೇ ನೋಡ್ತಿರೋದು ಗಾಡಿನ. ಮಚ್ಚಿ ಇಲ್ಲಿ ನೋಡು ಡಿಸ್ಪ್ಲೇ.
ಇಲ್ಲ ಇದು ವೈರ್ಲೆಸ್ ಅಲ್ಲ ಕಣೋ. ವೈರ್ಲೆಸ್ ಇದು. ಇಲ್ಲ ಇದ್ರಲ್ಲಿ ವೈರ್ಲೆಸ್ ಬರಲ್ಲ. ಹೌದಾ? ಇಲ್ಲ ಕಣೋ, ವೈರ್ ಹಾಕ್ಬೇಕು. ವೈರ್ಲೆಸ್ ಅಲ್ಲ ಇದು. ಇಲ್ಲೂ ಒಂದು ಪಾಯಿಂಟ್ ಐತೆ. ಹಿಂದೆ ಹತ್ತಣ ಹೊಸ. ನಿಜ ಗೌತಮ್, ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ ಆ ಖುಷಿನ. ಮಚ, ನನಗೆ ಕಾರು ಅಂದ್ರೆ ಒಂದು ದೊಡ್ಡ ಕನ್ಸದು. ಎಲ್ಲರಿಗೂ ಅಲ್ವಾ ಅದು, ನಾವು ಅನ್ಕೊಂಡಿದ್ದು. ನಮ್ಮ ಮನೇಲೇನೆ ಫಸ್ಟ್ ಕಾರ್ ಇದು, ಅದರಲ್ಲೂ 7 ಸೀಟರ್ ತಗೋತಿದ್ದೀನಿ ನಾನು. ತುಂಬ ಧೈರ್ಯ ಮಾಡಿ. ಚೆನ್ನಾಗೈತೆ, ಒಂಥರ ಖುಷಿ ಐತೆ ಅಲ್ವಾ? ಹಿಂದೆ ಹತ್ತಣ. ಪೀಕ್ ಮೇಲೆ ಹ್ಯಾಪಿನೆಸ್ ಆಗ್ತಾ ಇತ್ತು ನಮ್ಗಂತೂ. ಮಚ್ಚ ಮಲ್ಕೊಬಿಡೋಣ, ಇಲ್ಲ ಎತ್ಕೊಟ್ಟೋಗಣ ಇವತ್ತೇ. ಬೇಡ ಹಿಂದೆಗಡೆ ಹತ್ತಣ ಬನ್ನಿ ನಮ್ಮ ಕಾರಲ್ಲಿ. ಮಚ್ಚ ಕ್ಲೀನಾಗಿ ನೋಡಲ್ಲ, ಏನಾದ್ರು ಡ್ಯಾಮೇಜ್ ಗಿಮೇಜ್ ಇದ್ರೆ, ಇಲ್ಲ ಏನಾದ್ರು ಸ್ಕ್ರಾಚ್ ಗೀಚ್ ಏನಾದ್ರು ಇದ್ರೆ. ಗೈಸ್, ನಾವು ಹಿಂದೆಗಡೆ ಸೀಟಲ್ಲಿ ಕೂತಿದ್ದೀವಿ ಇವಾಗ. ಮಚ್ಚಿ ಶೇಖರ್ ಮುಂದೆ ಯಶವಂತ್ ಓಡಿಸ್ತಾವನೆ ಅಂತ ಅನ್ಕೋ. ದೌರ ಹಾಕೋಣ. ಹೋಗೋ ನಡೀರೋ ಮಚ್ಚ. ಹಿಂದೆಗೊಂದು ಚಾರ್ಜರ್ ಪಾಯಿಂಟ್ ಐತೆ ನೋಡು. ಎಸಿನೂ ಐತೆ. ಸನ್ ರೂಫ್ ಆಫ್ ಮಾಡ. ಚಾರ್ಜಿಂಗ್ ಹಾಕ್ಬಿಟ್ಟು ಹಿಂಗೆ ಫೋನ್ ಇಟ್ಬಿಡೋದು. ಮಚ್ಚ, ಹೌದು. ಏನೋ ಒಂಥರ ಖುಷಿ ಮತಿ. ಗೈಸ್, ನಮ್ಮದು AX7 ಅಂದರೆ AX7 ಎಲ್ಲ ಫುಲ್ ಟಾಪ್ ಎಂಡು. AX7 ಟಾಪ್ ಎಂಡ್ಗಿಂತ ಒಂದು ವೇರಿಯಂಟ್ ಹಿಂದೆ ಅಷ್ಟೇ. ಒಂದು ಸ್ವಲ್ಪ ಫೀಚರ್ಸಲ್ಲಿ ಡಿಫ್ರೆನ್ಸ್ ಆಗುತ್ತೆ. ಸ್ಪೀಕರು ಮತ್ತು ಒಂದು ಸ್ವಲ್ಪ ಚೇಂಜಸ್ ಇರೋದು ಬಿಟ್ಟರೆ ಎಲ್ಲ ಸೇಮ್ ಇರುತ್ತೆ. ಇನ್ನು ನಾವು ಆಕ್ಸೆಸರೀಸ್ ಎಲ್ಲ ಹಾಕಿಲ್ಲ. ಇವರು ಡೆಲಿವರಿ ಟೈಮಲ್ಲಿ ಆಲ್ರೆಡಿ ಹಾಕ್ಸಿರ್ತೀನಿ. ಇದು ಮ್ಯಾಟ್ ಬರುತ್ತೆ, ಫ್ಲೋರ್ 70 ಮ್ಯಾಟ್ಸು, ಮತ್ತು ಇಲ್ಲಿ ರೇನ್ ರೂಫ್ತು, ಮತ್ತು ಅಲ್ಲಿ ಮುಂದ್ಗಡೆ ಸ್ಕ್ರೀನ್ಗೆ ಟೆಂಪರ್ ಗ್ಲಾಸು ಎಲ್ಲನೂ ಹಾಕ್ಸಿರ್ತೀನಿ. ಅಷ್ಟರಲ್ಲಿ ಹಿಂದೆಗಡೆ ಒಂದ್ಸಲ ಹೋಗೋಣ. ಏನೋ ಒಂದು ಖುಷಿ, ಕಾರ್ ತಗೋಬಿಟ್ಟೆ. ಫಸ್ಟ್ ಕಾರು ಅನ್ನೋ ಖುಷಿ ಗೈಸ್. ಮಚ್ಚಿ ಹಿಂದೆಗಡೆ ಸೀಟು ಗೈಸ್, ಫುಲ್ಲು ಹಿಂದೆಗಡೆ ರೋಲ್ ಕೂತಿದ್ದೀನಿ ನೋಡಿ. ಹಿಂದೆಗಡೆ ರೋಲು ಕೂಡ ನಮಗೆ AC ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಇಲ್ಲಿ ಸಪ್ರೇಟ್ AC ಅಡ್ಜಸ್ಟ್ಮೆಂಟ್ ಕೊಟ್ಟವ್ರು ಹಿಂದೆಗಡೆ ರೋಲು. ಮತ್ತು ಹಿಂದೆಗಡೆ ರೋಲು ಆರಾಮಾಗಿ ಕೂತಿದ್ದೀನಿ ನಾನು. ಇಲ್ಲಿಂದ ನೋಡಿ ಹೆಂಗೆ ಕಾಣಿಸುತ್ತೆ ಕಾರು. ಕ್ಲೋಸ್ ಆಗುತ್ತೆ ನೋಡಿ ಇವಾಗ ಸನ್ ರೂಫು. ಒನ್ ಟಚ್ಚಲ್ಲಿ ಕ್ಲೋಸ್ ಆಗಿಬಿಡುತ್ತೆ ಫುಲ್ ಸನ್ ರೂಫ್. ಕ್ಲೋಸ್ ಆಗ್ತಾ ಆಯ್ತು. ಹೆಂಗೆ ಮಚ್ಚ? ಬನ್ನಿ ಹಿಂದೆಗಡೆ ರೋಯಿಂದ ಈಚೆ ಬಿಡ. ನಾವು ಫುಲ್ಲು ಕಾರ್ನ ಚೆಕ್ ಮಾಡ್ತಾ ಇದ್ದೀವಿ. ಏನಾದ್ರು ಸ್ಕ್ರ್ಯಾಚಸ್ ಇದ್ದರೆ ಈಗಲೇ ನೋಡ್ಕೋಬೇಕಲ್ಲ. ಏನು ಸ್ಕ್ರ್ಯಾಚಸ್ ಏನೂ ಇಲ್ಲ. ಇದು ಇದರಲ್ಲಿ ಬರ್ದಿರೋದು ಮಾರ್ಕರಲ್ಲಿ ಹೋಗುತ್ತೆ. ಸ್ಕ್ರ್ಯಾಚಸ್ ಅಂದ್ಕೊಂಡೆ, ಮಾರ್ಕರಲ್ಲಿ ಬರ್ದಿರೋದು. ಅದಕ್ಕೆ ಎಲ್ಲ ಒಂದು ಸಲ ಚೆಕ್ ಮಾಡ್ಕೋತಾ ಇದ್ದೀನಿ. ಏನಾದ್ರು ಸ್ಕ್ರ್ಯಾಚಸ್ ಇದ್ದರೆ ಈಗಲೇ ತೋರಿಸ್ಬಿಟ್ಟು ರೆಡಿ ಮಾಡಿಸ್ಬೇಕು ಅದನ್ನು ಅವ್ರ ಹತ್ರ. ಏನಿಲ್ಲ, ಡ್ಯಾಮೇಜ್ ಏನಿಲ್ಲ ಕಾರಲ್ಲಿ. ಗೌತಮ್ ಕಾರ್ ಪ್ಲೇ ಕನೆಕ್ಟ್ ಮಾಡಿದ್ದಾನೆ. ಇನ್ನೂ ಮ್ಯಾಟ್ ಹಾಕಿಲ್ವಲ್ಲ, ಅದಕ್ಕೆ ಸ್ವಲ್ಪ ಪೇಪರ್ ಥರ ಕೊಟ್ಟಿದ್ದಾರೆ ಗಲೀಜಾಗಬಾರ್ದು ಅಂತ. ಕನೆಕ್ಟ್ ಮಾಡ್ದೆ ಮಚ್ಚಿ ನಮ್ಮ ಹೊಸ ಕಾರಲ್ಲಿ. ಕಾರ್ ಪ್ಲೇ ಕನೆಕ್ಟ್ ಮಾಡಿಬಿಟ್ಟು ಸಾಂಗ್ ಹಾಕೋನೆ ನೋಡಿ ಗೈಸ್. ಇಲ್ಲಿ ಬೇಕು ಅಂತಂದರೆ ನಾವು ಮ್ಯೂಸಿಕ್ ಸೌಂಡು ಇಲ್ಲೇ ಕಮ್ಮಿ ಮಾಡ್ಕೋಬೋದು. ಕಮ್ಮಿ ಜಾಸ್ತಿ ಎಲ್ಲ ಇಲ್ಲೇ ಮಾಡ್ಕೋಬೋದು. ಮತ್ತು ಇದು ಅಲ್ಲೂ ಮಾಡ್ಬೋದು ಮಚ್ಚಿ. ಎಲ್ಲ ಕಡೆ ಆಪ್ಷನ್ ಇದೆ. ಕಾರ್ ಪ್ಲೇ ಕನೆಕ್ಟ್ ಮಾಡ್ದೆ ನೀನು? ಇವಾಗ ಝ್ಯಾಪ್ ಮಾಡಲ್ ಐತೆ, ಡ್ರೈವಿಂಗ್ ಮಾಡು. ಝ್ಯಾಪ್ ಅಂದರೆ ಝ್ಯಾಪು, ಜಿಪ್ಪು, ಝೂಮ್ ಅಂತ ಐತೆ ಮಚ್ಚಿ. ಝೂಮ್ ಅಂದರೆ ಫುಲ್ ಸ್ಪೀಡು. ಹೆಂಗೈತೆ ಮಚ್ಚ? ಏನು ಬೀಳ್ತು? ಒಂಚೂರು ಕಾರ್ ಗಲೀಜಾದ್ರೂ ಬೇಜಾರಾಗ್ತೈತೆ ಮನ್ಸ್ಗೆ. ಸ್ಟೇರಿಂಗ್ ನೋಡು ಎಷ್ಟು ಫೀಲ್ ಐತೆ. ಒಂದು ಬೆಟ್ಟಲ್ಲ ಹಿಂಗೆ ಅಡ್ಡಾಡ್ಬಿಡ್ಬೋದು, ಆ ಥರ ಇದೆ ನೋಡಲ್ಲಿ. ನೋಡು ಇಲ್ಲಿ ಸ್ಟೇರಿಂಗ್ ನಾವು ಹೆಂಗ್ ತಿರುಗಿಸ್ತೀರಿ ಅಂತಂದ್ರೆ ಇಲ್ಲಿ ಡೈರೆಕ್ಷನ್ ಚೇಂಜ್ ಐತೈತೆ. ಕಾರ್ ಹಿಂಗೆ ಇಲ್ಲಿಗೆ ಎಷ್ಟು ತಿರುಗುತ್ತೆ ಅಂತ ತೋರಿಸ್ತೈತೆ ಅಲ್ಲಿ. ಗೊತ್ತಾಗೈತೆ ನಮಗೆ ನೋಡಿ. ಅಂದ್ರೆ 1 ಪಾಯಿಂಟ್, ಇದು 2. ಮತ್ತೆ ಸ್ಟೇರಿಂಗ್ ನೋಡಿ ಎಷ್ಟು ಫ್ರೀ ಐತೆ. ಆನೆಲ್ಲ ಐತಲ್ಲ ಕಾರೀಗ. ಅಲ್ಲಿ ನೋಡಿ ನಮ್ಮ ಮಿನಿ ಕೂಪರ್ ನಿಂತಿದೆ, ಇಲ್ಲಿ XUV ನಿಂತಿದೆ ಮಚ್ಚಿ. ಒಂದು ಕಾರು ಮೈಲೇಜ್ಗೆ, ಇನ್ನೊಂದು ಕಾರು ನಮ್ ನೋಡ್ಕೊಳ್ಳೋರಿಗೆ. ಇಷ್ಟ ಆಯ್ತಾ ಮಚ್ಚಿಗೆ ಹೊಸ ಕಾರು?
ಗೈಸ್ ಇವಾಗ ಓಡ್ಸಂಗಿಲ್ಲ ನಾವು ಫಸ್ಟ್ ಟೈಮು, ಅಂದರೆ ಡೆಲಿವರಿ ಆದಮೇಲೆ ಓಡಿಸ್ಬೇಕಂತೆ, ಬರೀ ನೋಡ್ಕೋಬೋದು ಅಷ್ಟೇ, ಅದಕ್ಕೆ ನೋಡ್ತಾ ಇದ್ದೀವಿ. ಬನ್ನಿ ಕನ್ನಡ ಸಾಂಗ್ ಪ್ಲೇ ಮಾಡೋಣ ನಮ್ಮ ಕಾರಲ್ಲಿ. ಹೊಸ ಕಾರು ಹೇಳೋರು ಇಷ್ಟು ಟರ್ನ್ ಆಗ್ಬಿಡುತ್ತೆ, ತಿರ್ಗಿಸ್ಬೋದು. ಒಂದು ಬೆರಳಲ್ಲಿ ತಿರ್ಗಿಸೋಷ್ಟು ಸಾಫ್ಟ್ ಐತೆ ಮಚ್ಚ. ತಿರ್ಗಿಸೋದು ಹಿಡ್ಕೊಂಡು ಅಲ್ಲ ಎಲ್ಲ ಒಂದ್ ಕಡೆ ಬಿಡು, ಹಿಂಗೆ ಹಂಗೆ ಕ್ರೇಜಿ. ಗೈಸ್ ನಮ್ಮ ಕಾರಲ್ಲಿ ಏನೇನ್ ಐತೆ ಅಂತ ಈಗಲೇ ನೋಡ್ಕೋತಾ ಇದ್ದೀನಿ. ಇಲ್ಲೇನಾ? ಇಲ್ಲ ಇದು ಲೈಟ್ ಆನ್, ಫಾಗ್ ಲ್ಯಾಂಪ್ ಇದು. ಇದು ಫಾಗ್ದು ಕೆಳಗಡೆದ ಅದು ಕೆಳಗಡೆ ಫಾಗ್ ಲ್ಯಾಂಪ್ ಇದು. ಐಬಿಎಂ ಪಾಸ್ ಪಾಸಿಂಗ್, ಇದು ಪಾಸಿಂಗು, ಇದು ಪಾಸ್ ಲೈಟ್, ಬ್ಯಾಕ್ ವರ್ಡ್ ಐಬಿಎಂ. ಕೆಳಗಡೆ ಇದು ನನ್ ಗಾಡಿ ತರನೇ ಕಣೋ, ಕೆಳಗಡೆ ತಳ್ಳು. ಕೆಳಗಡೆ ಐಬಿಎಂ ಇದು ಆನ್ ಆಗೈತೆ. ಐಬಿಎಂ ಅಲ್ಲಿ ಐತೆ, ಗೊತ್ತಾಯ್ತು. ಲೈಟ್ ಮಾತ್ರ ಆನ್ ಆಗೈತೆ ಲೋ ಬಿಮ್. ಇದೊಂದು ಡಿಮ್ಯಾಂಡ್ ಡಿಪೋ ಪ್ಲಸ್ ಇದು ಹಿಂಗೆ ಪಾಸಿಂಗ್, ಹಿಂಗೆ ಹಿಂಗೆ ಮಾಡೋದು ಪಾಸಿಂಗು. ಇದು ಇಲ್ಲೂ ಆಫ್ ಮಾಡ್ಕೋಬಹುದು ಹಿಂಗೆ. ಲೈಟ್ ಆಫ್ ಅಲ್ಲೇ ನೋಡು. ಇದು ಫಾಗ್ ಲೈಟ್ ಮೇಲ್ಗಡೆ ಇರುತ್ತೆ, ಕೆಳಗಡೆ ಇರುತ್ತೆ ಫಾಗ್ ಲೈಟ್. ಕೆಳಗಡೆ ಇರೋದು, ಕೆಳಗಡೆ ಇರೋದು ಫಾಗ್ ಲೈಟ್. ಬರುತ್ತಲ್ಲ ಹಾ ಅದು ಫಾಗ್. ಕ್ರೇಜಿ ಮಚ್ಚಿ ಬ್ರೋ. ಇದು ಇಲ್ಲ ಅಸಿಸ್ಟೆನ್ಸ್ ಅಲ್ವಾ, ಡೌನು ಮತ್ತೆ ಅಪ್ಪಲ್ ಇದ್ದಾಗ ಯೂಸ್ ಮಾಡ್ಕೋಬೇಕಾ ಇದು? ಸ್ಲೋಪ್ ಅಲ್ಲಿ ನಿಲ್ಸ್ತೀವಲ್ವಾ, ಇಲ್ಲ ಆಯ್ತು ನೋಡಿ ಗೈಸ್, ಇಲ್ಲ ಅಸಿಸ್ಟೆನ್ಸ್ ಇದು. ಸ್ಲೋಪಲ್ಲಿ ಅಂದರೆ ಡೌನಲ್ಲಿ ಇಲ್ಲ ಅಪ್ಪಲ್ಲಿ ನಿಲ್ಸಿದಾಗ ಇದು ನಾನು ಮಾಡ್ಕೊಂಡ್ರೆ ಇಲ್ಲ ಅಸಿಸ್ಟೆನ್ಸ್ ಇರುತ್ತೆ. ಇಲ್ಲಿ ಮೆಮೊರಿ ಇರುತ್ತೆ, 3-4 ಥರ ಸೀಟ್ ಅಡ್ಜಸ್ಟ್ಮೆಂಟ್ ನಾವು ಸೆಟ್ ಮಾಡ್ಕೋಬೋದು. ಗೌತಮ್ಗೊಂದು, ನನಗೊಂದು, ಇನ್ನೊಬ್ರಿಗೊಂದು, ಯಶವಂತ್ಗೊಂದು. ಇನ್ನೇನು ಮಚ್ಚಿ ಸ್ಟೀರಿಂಗ್ ಸರಿ ಮಾಡ್ಕೋಬಹುದು. ಕೆಳಗಡೆ ಹೈಟ್ ಮತ್ತೆ ಲೋ ಮಾಡ್ಕೋಬೋದು. ಕೇಳೋರು ಹಿಂಗೆ ಅಂತ ಇಲ್ಲಿ ಎತ್ಬಿಟ್ಟು ಮಾಡ್ಬೇಕಂತ. ಸ್ವಲ್ಪ ಪ್ರೆಷರ್ ಕೊಡ್ತೀವಿ, ಕೆಳಗಡೆ ಪ್ರೆಸ್ ಮಾಡಿ. ನಾವೇ ಹಂಗೆ ಪುಷ್ ಮಾಡೋದಾ? ಆ ಲಿವರ್ ಮೇಲೆ ಕೈ ಇಟ್ಟು ಕೆಳಗೆ ಪುಷ್ ಮಾಡಿ. ಲಿವರ್ ಮೇಕ್ ಎತ್ತಿ ಮೇಲೆ ಹಂಗೆ ನೀವು ತಿರ್ಗಾ ಅದನ್ನ ತಿರ್ಗಾ ಮೇಕ್ ಎತ್ಕೋಬೇಕು. ನಿಮ್ಗೆ ಹೆಂಗ ಅಡ್ಜಸ್ಟ್ ಆದ್ಮೇಲೆ ಇದನ್ನ ಎತ್ಕೋಬೇಕಲ್ಲ ವಾಪಸ್ಸು. ಓಕೆ, ಇದೆಲ್ಲ ನಾವು ತಗೊಳೋದ್ಕಿಂತ ಮುಂಚೆ ನೋಡ್ಬೇಕು. ಟೆಸ್ಟ್ ಡ್ರೈವ್ ಟೈಮಲ್ಲಿ ತಗೊಂಡು ನೀನು ನನ್ನ ಕರ್ಕೊಂಡೇ ಬಂದಿಲ್ಲ ಇವತ್ತು. ನಾನು ಎಕ್ಸಿವಿ ತೋರಿಸ್ತಾ ಇರೋದು ನೀನು ಎಲ್ರಿಗೂ ಗೊತ್ತಾಗ್ಬಿಡುತ್ತೆ ಅಂದ್ಬಿಟ್ಟು ಬರೀ ತಾರಲ್ಲಿ ಓಡಾಡಿದ್ವಿ. ಇವಾಗ ಎಕ್ಸಿವಿ ನೋಡ್ತಾ ಇದ್ವಿ ಮಚ್ಚಿ. ಆದ್ರೂ ಸ್ಟೇರಿಂಗ್ ಹೆವಿ ಫ್ರೀ ಆಯ್ತಲ್ವಾ ಗೌತಮ್? 2 ಕೀ ಮಚ್ಚಿ, ಎಲ್ಲ ಕೀ ಮತ್ತೆ ಇದು ಆಯ್ತಾ? ಹೇಳಿದ್ರೆ ಹೋಗ್ಬಿಡ್ತೀಯ, ಇವೆಲ್ಲ ಬೇಕಾ ನಿಂಗೆ? ಮಚ್ಚಿ ತುಂಬಾ ಜಾಸ್ತಿ ಹೊತ್ತು ಕೂತ್ಕೊಂಡ್ರೆ ಇವತ್ತೇ ತಗೋಗ್ಬಿಡ್ಬೇಕು ಅನ್ಸ್ಬಿಡುತ್ತೆ. ಸಾಕನ್ಸುತ್ತೆ ನೋಡಿ. ಡೆಲಿವರಿ ತಗೋಬೇಕು ಇವಾಗ. ಬರೀ ನೋಡಕ್ಕಷ್ಟೇ ಬಂದಿರೋದು, ಓಡ್ಸಂಗಿಲ್ಲ. ಗೈಸ್ ನಮ್ಮ ಗಾಡೀಲಿ ಡ್ರೈವ್ ಮೋಡ್ಸು 4 ಮೋಡ್ ಇದೆ. ಝೂಮ್ ಅಂದರೆ ಫುಲ್ ಸ್ಪೀಡು, ಕಸ್ಟಮ್ ಅಂದರೆ ಏನು ನಾವು ಕಸ್ಟಮ್ ಮಾಡ್ಕೋಬೋದು ಹೆಂಗ್ ಬೇಕಂಗೆ. ಜಿಪ್ ಅಂದರೆ ಎಕಾನಮಿ ಇರ್ಬೇಕು ಮಚ್ಚಿ. ಇದು ನೋಡು, ಇಲ್ಲ ಮಾಮೂಲಿ. ಜ್ಯಾಪ್, ಜ್ಯಾಪಲ್ಲಿ ಯಾವುದೋ ಒಂದು ನಾರ್ಮಲ್ ಮೋಡ್ ಐತೆ, ಎಕಾನಮಿ ಮೋಡ್ ತರ. ಫುಲ್ ಎಕೋ ಮೋಡ್ ಕಣ ಇದು. ಜಿಪ್ ಎಕೋ, ಇದು ನಾರ್ಮಲ್, ಇದು ಫುಲ್ ಸ್ಪೀಡು. ನೋಡಲ್ಲಿ ಫುಲ್ ಝೂಮ್ ಅಲ್ಲಿ ಹೋಗೋಣ ಮಚ್ಚಿ, ಝೂಮ್ ಅಲ್ಲೇ ಇರೋಣ ಯಾವತ್ತೇ ಅದು. ಓಕೆ ಮಚ್ಚಿ, ಇಲ್ಲಿ ಚೇಂಜ್, ಇಲ್ಲಿ ಒತ್ತಿದ್ರೆ ಡ್ರೈವ್ ಮೋಡ್ ಬಂದ್ಬಿಡುತ್ತೆ. ಹಿಂಗೆ ಒತ್ತಿದ್ರೆ ಒಂದ್ಸಲ ಇಲ್ಲಿ ಏನು, ಓ ಇದು ವೈಪರ್, ಆಟೋಮೆಟಿಕ್ ವೈಪರ್ ಐತೆ ಮಚ್ಚಿ ಇದರಲ್ಲಿ. ಮಳೆ ಬಂದರೆ ಅದನ್ನ ಆಫ್ ಮಾಡ್ಕೋಬೇಕು ಮಚ್ಚಿ. ಯಾರು ನಮ್ಗೆ ಆಗದಿರೋರು ಮೊಟ್ಟೆ ಹೊಡೆದ್ರೆ ಅದು ವೈಪ್ ಮಾಡ್ಕೊಂಡು ನಮ್ಗೆ ಗೊತ್ತಾಗಲ್ಲ ಸ್ಕ್ರೀನು, ಅದಕ್ಕೆ ಸ್ವಲ್ಪ ಆಫ್ ಮಾಡ್ಕೋಬೇಕು. ಇದು ಎನಿ ಟೈಮ್ ಆನ್ ಆಗಬೇಕು ಅಂದರೆ ಫಾಸ್ಟ್. ಇದು ನಾರ್ಮಲ್, ಇದು ಒಂದ್ಸತಿ, ಇದು ಒಂದ್ಸತಿ ಸ್ಲೋ ಹೊಡಿತಾ ಇರ್ತೈತೆ ಅವಾಗ ನೋಡಿ. ಈಗ ಬರುತ್ತೆ ಇಷ್ಟೊಂದು ಲೇಟ್ ಆಗ. ಇದು ಯಾವಾಗ್ಲೂ ಪಟ ಅಂತ ಹೊಡಿತಾರೆ. ಮಳೆ ಇದ್ದಾಗ ಹಿಂಗೆ ಫುಲ್ ಸ್ಪೀಡು. ಮಚ್ಚಿ ನಂಗೆ ಒಂಥರ ಈ ಚಿಕ್ಕ ಮಕ್ಕಳು ಆಟ ಆಡ್ದಂಗೆ ಅನ್ಸ್ತಾ ಇತ್ತು ಮಚ್ಚಿ. ಅದು ಕಾರ್ ತಗೊಂಡ್ಬಿಟ್ಟು ನೀನು ಯೋಚನೆ ಮಾಡ್ತಾ ಇದ್ದಿಲ್ಲ, ಹೇಳು. ಚೆನ್ನಾಗೈತೆ. ಆದ್ರೂ ಏನೋ ನನಗೆ ಎದ್ದೋಗಕ್ಕೆ ಮನ್ಸು ಆಯ್ತಿಲ್ಲ ಕಣೋ ಕಾರಿಂದಲೂ. ಇಲ್ಲೇ ಕೂತಿರೋಣ ಅನ್ಸ್ತೈತೆ. ನಿಮ್ಮ ಊರಿಗೆ ಹೋಯ್ತಾ ಇದ್ರೆ ಹೆಂಗಿರುತ್ತೆ ಹೇಳೋ ಫೀಲ್. ನಾನು ನೋಡು ಉರ್ಕೊಳ್ಳೋರು ಒಬ್ರ ಇಬ್ರ. ದುಶ್ಮನ್ ಕಹಾ ಹೇ ಅಂದ್ರೆ ಊರ್ ತುಂಬಾ ಹೇ. ಕಂಗ್ರಾಟ್ಸ್ ಆನ್ ಯುವರ್ ನ್ಯೂ ಕಾರ್ ಮಚ್ಚಿ. ಥ್ಯಾಂಕ್ ಯು ಮಚ್ಚಿ.
ಇದು ಮೊದಲನೇ ಕಾರು 10 ಕಾರ್ ತಗೊಂಡಾಗ ನನಗೆ ಒಂದು ಕಾರ್ ಕೊಟ್ಟು. ಓಕೆ ಮಚ್ಚಿ. ಚೆನ್ನಾಗಿ ಬಿಡಮ್ಮ. ಗೈಸ್ ಬ್ಯಾನೆಟ್ ಓಪನ್ ಮಾಡಿದೀವಿ ನೋಡಿ ಒಂದ್ಸಲ ಇಂಜಿನ್ ನೋಡೋಣ ಅಂತ. ಇದು ಟರ್ಬೋ, ಅದು ABS ಕಿಟ್ಟು, ಇದು ಏರ್ ಫಿಲ್ಟ್ರು, ಅದು ಫ್ಯೂಸ್ ಬಾಕ್ಸು, ಅದು ಇದಾ ಫ್ಯೂಸ್ ಬಾಕ್ಸ್ ಅದು. ಥ್ಯಾಂಕ್ ಯು ನಕ್ಸ್. ಅದು ಹೆಂಗ್ ಬ್ರೋ ಇಳಿದ್ಬಿಟ್ಟೈತಲ್ಲ ಇಲ್ಲ ಬದೀತಾರ ನೀರು? ಅದು ಅದೇ ಕ್ಲೀನ್ ಮಾಡಿ ನೋಡಿ ಬ್ರೋ. ಇದು ಮೇನ್ ಬ್ರೋ. ವೈಪರ್ ನೋಡಿ, ವೈಪರ್ ವಾಟರ್ ಇದೇನೆ. ಕ್ಯಾಪ್ ಅವರೇ ಕೊಟ್ಟಿರ್ತಾರೆ. ಇದು 1 2 3 4 ಸಿಲಿಂಡರ್ ಗಾಡಿ. ಇದನ್ನೆಲ್ಲ ಸ್ವಿಫ್ಟ್ ಅಲ್ಲಿ ಎಷ್ಟಿರುತ್ತೆ? ಸ್ವಿಫ್ಟ್ 4 ಸಿಲಿಂಡರ್ ಚೆಕ್ ಮಾಡೋದು. ಏನದು ಇಂಜಿನ್ ಚೆಕ್ ಮಾಡೋಣ ಎಲ್ಲ ಕೊಡಿ. ಹೊಸದು ಇನ್ನು ಏನಾಗಿರ್ತದೆ. ಲೈಟು ಇದು ಐ ಬಿಮ್, ಇದು ಲೋ ಬಿಮ್. ಫಾಗ್ ಲೈಟ್ ಕೆಳಗಡೆದ ಮೇಲ್ಗಡೆ ಒಂದು ಲೈಟ್ ಐತೆ. ಇದು ಆಟೋಬಸ್ ಹೆಡ್ ಲ್ಯಾಂಪ್. ಇದು ಬಂದು ಫಾಗ್. ಇದು ಟರ್ನ್ ಮಾಡಿದ್ರೆ ಇಲ್ಲಿಂದ ಲೈಟ್ ಆನ್ ಆಗುತ್ತೆ. ಈ ಕಡೆ ಟರ್ನ್ ಆಗುತ್ತೆ. ನೋಡ್ದೆ ಅಲ್ಲಿ ವಾರ್ನಿಂಗ್ ಲ್ಯಾಂಪ್. ಇದು ವೈಪರ್ ಗೆ ಯಾವ ತರ ನೀರು ಹಾಕ್ಬೇಕು? ಫಿಲ್ಟರ್ ವಾಟರ್ ತಾನೇ ಹಾಕ್ಬೇಕು. ನಾರ್ಮಲ್ ಫಿಲ್ಟರ್ ವಾಟರ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಶಾಂಪೂ ಇದು ಹಾಕಿದ್ರೆ ಸಾಕು. ಶಾಂಪು ಹಾಕ್ಬೋದಾ? ಕಟ್ಕೊಬಿಟ್ರೆ ಹ್ಞೂ ಬ್ರೋ, ಶಾಂಪು ಹಾಕ್ಬೋದು ಬ್ರೋ. ಒಳಗಡೆ ಹಾಕಿದ್ರೆ ಸ್ಪ್ರೇ ಆಗುತ್ತಾ, ಕ್ಲೀನ್ ಆಗುತ್ತೆ. ಯಾಕೆ ಹಾಕ್ಬೋದು? ಅದೇ ಶಾಂಪು ನಾವು ಮನೇಲಿ ಯೂಸ್ ಮಾಡೋದು ಹಾಕ್ಬೋದಾ? ಅದಕ್ಕೆ ಸ್ವಲ್ಪ ಏನಾಗಲ್ಲ. ಶಾಂಪು ಹಾಕಿದ್ರೆ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಬರ್ತೀವಿ ನಿಮ್ಮ ಹತ್ರ ಒಂದು ವಾರ ಆದ್ಮೇಲೆ ಬರ್ತೀವಿ. ಇವತ್ತು ದಾರಿ ತಪ್ಪಿ ಬಂದದ್ದು, ಅವತ್ತು ದಾರಿ ಇಟ್ಕೊಂಡು ಬರ್ತೀವಿ. ಹಾಕ್ಬಿಡು ಮಚ್ಚಿ. ಹೇಳಿದೆಲ್ಲ ಸುಳ್ಳು. ಇದೇ ಊರ್ ಗಾಡಿ ನೋಡಿ, ಇದೇ ಊರ್ ಗಾಡಿ. XUV9 ತಗೋತಾ ಇಲ್ಲ, ಎಲ್ಲ ಗೊತ್ತಾಗ್ಬಿಡೈತೆ. 700 ತಗೋತಾ ಇರೋದು ಇವರು. ಎಲ್ರು XUV ಅನ್ಕೊಂಡಿಲ್ಲ. ನೋಡಿ XUV ತಗೊಂಡು ಇದೇ ವಿಕಾಸ್ ಗೌಡ್ರ ಗಾಡಿ ನಾನೇ ಕೊಡ್ತಾ ಇರೋದು. ನಮ್ಮ ಶೋರೂಮ್ ಇಂದ ತಗೋತಾರೆ, ಖುಷಿ ಆಗ್ತಿದೆ. ಅಲ್ಲ ಎಲ್ಲ ತಾರ್ ರಾಕ್ಸ್ ಅನ್ಕೊಂಡವ್ರೆ ಮಚ್ಚಿ. ಇವಾಗ ಶಾಕ್ ಆಗಿರ್ತಾರೆ. ನಾನ್ ನೋಡ್ದಂಗೆ ಮಚ್ಚಿ ಒಂದೇ ಒಂದು ಕಮೆಂಟ್ ಅಲ್ಲಿ ಯಾರೋ XUV ಬ್ರೋ ಇಸ್ ಟೇಕಿಂಗ್ XUV7 ಜನರೇ ಹೇಳ್ತೀನಿ, ಪೆದ್ದ ಅಂತ ಮಾತ್ರ ಅನ್ಕೋಬೇಡ್ರಿ. ಬಾರಿ ಕಿಲಾಡಿ ಅವರು. ತಾರ್ ರಾಕ್ಸ್ ಎಲ್ಲ ತಗೊಳ್ಳಲ್ಲ ಇವರು. ಫ್ಯಾಮಿಲಿ ಕಮ್ ಎಲ್ಲ ಆಗ್ಬೇಕಂತ, ಮದುವೆ ಆದ್ರೂ ಮಕ್ಳಿಗೂ ಎಕ್ಸ್ಟ್ರಾ ಸೀಟ್ ಬೇಕಂದ್ರೆ 7 ಸೀಟು ತಗೋತಿರೋದು ಇವ್ರು. ಬಾರಿ ಬುದ್ಧಿ. ಅವ್ರ ಫ್ಯೂಚರ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಾರೆ ಗಾಯ್ಸ್ ಇವರು. ಇಲ್ಲ ನಮ್ಗೆ 7 ಸೀಟರ್ ಯಾಕಂದ್ರೆ ನಮ್ ಭೀಮನ್ನ ಕಂಫರ್ಟೇಬಲ್ ಆಗಿ ಕೂರ್ಸ್ಕೊ ಕರ್ಕೋಬೇಕು. ಅದಕ್ಕೆ ಒಬ್ರೇ ಹಾಕ್ಬಿಡ್ಲ ಸಾಕ? ಹಾಕ್ಬಿಡಿ ಸಾಕಷ್ಟೇನಾ? ಗೈಸ್ ನಮ್ಮ ಕಾರ್ನ ಫುಲ್ಲು ನೋಡಿದೀವಲ್ವಾ, ನಾವು ಓಡ್ಸಂಗಿಲ್ಲ, ಶೋರೂಮ್ ಅವ್ರು ಮಾತ್ರ ಓಡಿಸ್ಬೋದು. ಇವಾಗ ಇದು ಡೆಲಿವರಿ ತಗೋಳು ಕಕ್ಕಿ ಹಿಡ್ಕೊಬಿಟ್ಟಿದ್ದೀನಿ. ನಾವು ಓಡ್ಸಂಗಿಲ್ವಾ? ಬೇಡ ಬೇಡ ನಿಧಾನ. ಅಪೋಲೋ ಟೈರು ಗೈಸ್ ನಮ್ದು. ನಾವು ಓಡ್ಸಂಗಿಲ್ವಂತೆ, ಶೋರೂಮ್ ಅವ್ರು ಮಾತ್ರ ಓಡಿಸ್ಬೇಕು ಇವಾಗ ಡೆಲಿವರಿಗೆ ಮುಂಚೆ. ಅಂದರೆ ಇಲ್ಲಿಂದ ಇಲ್ಲಿ ಜಾಸ್ತಿ ಓಡಿಸಲ್ಲ ಅವ್ರು, ಜಾಸ್ತಿ ಓಡಿಸಂಗಿಲ್ಲ ಡೆಲಿವರಿ ಟೈಮಲ್ಲಿ. ಮತ್ತು ಈಗ ತೋರ್ಸಕ್ಕೆ ತಗೊಬಂದಿದ್ದವ್ರು ಈಚೆ ನಮಗೆ. XUV ತಗೊಂಡೋಗಿ ಇವಾಗ ಒಳಗಡೆ ಪಾರ್ಕ್ ಮಾಡ್ಬಿಟ್ರು. ನಾವೆಲ್ಲ ನೋಡಾಯ್ತಲ್ಲ. ಹೆಂಗಿತ್ತು ಮಚ್ಚಿ ನಮ್ಮ ಹೊಸ ಕಾರು? ಫುಲ್ ಖುಷಿ ಆಗ್ತಿದೆ ಮಚ್ಚಿ. ಲೆಟ್ಸ್ ಬಿಗಿನ್ ದ ನನ್ನ ಫಸ್ಟ್ ಕಾರು. ಇನ್ನು ಬೇಜಾನ್ ತಗೋಣ ಏನು ಮಚ್ಚಿ? XUV ಆದ್ಮೇಲೆ ನೆಕ್ಸ್ಟ್ ಆಫ್ ರೋಡ್. ನೆಕ್ಸ್ಟ್ ತಗೊಂಡ್ರೆ ಮಚ್ಚಿ ಆಫ್ ರೋಡ್ ವೆಹಿಕಲ್ ತಗೋಣ. ಜೀಪು ಇಲ್ಲ ಯಾವ್ದಾರು ಒಂದು 4x5 ಆ ಥರದ್ದು ತಗೋಣ. ಅದಾದ್ಮೇಲೆ ಒಂದು ಮೈಲೇಜ್ ಇರಲಿ ಅಂತ ಸಣ್ಣದಾಗಿರೋದು ಒಂದು ಮೈಲೇಜ್ ಕಾರ್ ತಗೋಣ. ಇದು ಆಲ್ಟೋ K10 ಆ ಥರದ್ದು ಒಂದು ತಗೋಣ. ಎಲ್ಲ ಥರನೂ ಕಾರ್ ಇರಬೇಕು.